ನಮ್ಮ ರಾಜ್ಯದಲ್ಲಿ 28 ಸೀಟು ಡಿ.ಕೆ. ಸುರೇಶ್ ಒಬ್ರು ಗೆದ್ದಿದ್ರು. ಅವ್ರು ಬಿಟ್ರೆ ಇನ್ಯಾರು ಗೆದ್ದಿರ್ಲಿಲ್ಲ. ಒಬ್ಬ MP ಏನಾರು ಧ್ವನಿ ಎತ್ತಿದ್ರೇನ್ರಿ? 14 ಜನ ಕ್ಯಾಂಡಿಡೇಟ್ಗಳನ್ನ ಬಿಜೆಪಿಯವರು ಸೋಲ್ತೀವಿ ಅಂತ ಅವರ ಸರ್ವೆ ಬಂದ್ಬಿಡ್ತಂತೆ. 14 ಜನ ನಿಮ್ಮಲ್ಲೂ ಸೇರಿ ಸೋಲ್ತೀವಿ ಅಂತೇಳಿ ಟಿಕೆಟ್ ಅನ್ನ ತಪ್ಪಿಸ್ಬಿಟ್ರು. ಯಾಕೆ ತಪ್ಪಿಸಿದ್ರು? ನಿಮ್ ಕ್ಯಾಂಡಿಡೇಟ್ ಬಹಳ ಒಳ್ಳೆ ಕ್ಯಾಂಡಿಡೇಟ್ಗಳು ತಾನೆ, ಬಹಳ ಹೋರಾಟ ಮಾಡೋರು ತಾನೆ, ಜನರನ್ನಾಗಿ ಇದ್ದಿರ್ತಾನೆ. 14 ಜನ ಪ್ರತಾಪ್ ಸಿಂಹ ಗೋವಿಂದ ಗೋವಿಂದ, ಸದಾನಂದ ಗೌಡ ಗೋವಿಂದ ಗೋವಿಂದ, ಶೋಭಕ್ಕ ನೀನು ಹೊರಗಡೆ ಹೋಗವ್ವ ಅಂತ ಗೋವಿಂದ ಅಂತ ಕಳಿಸ್ಬಿಟ್ರು. ಎಲ್ಲರಿಗೂ ಕೂಡ ಕಳಿಸ್ಬಿಟ್ರು. ಆ ನಮ್ಮ ಪಕ್ಷದ ಅಧ್ಯಕ್ಷ ಆಗಿದ್ದ ಬಿಜೆಪಿಗೆ, ನಾನು ಕಾಂಗ್ರೆಸ್ ಅಧ್ಯಕ್ಷ. ಇವರು ಯಾರು? ಕಟೀಲ್ ಅವರು ಬಿಜೆಪಿ ಅಧ್ಯಕ್ಷ. ಅವರು 4 ವರ್ಷ ಅಧ್ಯಕ್ಷ. ಅವನಿಗೆ ಟಿಕೆಟ್ ಇಲ್ಲ. ಯಾಕೆ ಟಿಕೆಟ್ ಇಲ್ಲ? ಅನಂತ್ ಕುಮಾರ್ ಹೆಗಡೆ ಮಿನಿಸ್ಟರ್ ಆಗಿದ್ದವನು, ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತಿದ್ದ. ಅವ್ರಿಗೂ ಟಿಕೆಟ್ ಇಲ್ಲ. ಆ ನಾರಾಯಣ ಸ್ವಾಮಿ ಅಂತ ಒಬ್ಬ ಮಂತ್ರಿ ಆಗಿದ್ದ, ಅವನಿಗೂ ಟಿಕೆಟ್ ಇಲ್ಲ. ಕೋಲಾರಲ್ಲಿ ಟಿಕೆಟ್ ಇಲ್ಲ. ಈಶ್ವರಪ್ಪ ಬಿಡಿ, ಅವನ್ನ ದೇವರೇ ಕಾಪಾಡಬೇಕು. ಈ ಬಿಡಿ ಆ ಸುದ್ದಿ, ಈಶ್ವರಪ್ಪ ಸುದ್ದಿ ಮಾತಾಡೋದು ಬೇಡ. ಯಾಕೆ? ಅವರ ಪಾರ್ಟಿ ಕ್ಯಾಂಡಿಡೇಟ್ ಗೆಲ್ಲುವುದಿಲ್ಲ. ಇವತ್ತು ನಾ ಹೇಳ್ತಾ ಇದ್ದೀನಲ್ಲ, ಕಾಂಗ್ರೆಸ್ ಪಕ್ಷ ಎಲ್ಲ ಸಮುದಾಯಕ್ಕೂ ಇವತ್ತು ಸಮಾನತೆಯಿಂದ ನಾವು ಟಿಕೆಟ್ ಹಂಚಿದ್ದೇವೆ. ಸಮಾನತೆಯಿಂದ ಇವ್ರು ಮಾತಾಡ್ತಾರಲ್ಲ, ಹಿಂದೆ ನಮ್ಮ ಪಾರ್ಟಿಯಿಂದ 4-5 ಜನ ಕುರುಬರು ಹೊಂಟೋದ್ರು MLAಗಳು. ಈಗ ಯಾಕೆ ಒಬ್ರಿಗೂ ಕೊಡ್ಲಿಲ್ಲ ಅಂತ ಅಂದ್ರೆ, ಹಿಂದುಳು ವರ್ಗದವ್ರಿಗೆ ನಂಬಿಕೆ ಇಲ್ಲ, ಪರಿಶಿಷ್ಟ ಜಾತಿ ಬಗ್ಗೆ ನಂಬಿಕೆ ಇಲ್ಲ, ಅಲ್ಪಸಂಖ್ಯಾತರ ಬಗ್ಗೆ ನಂಬಿಕೆ ಇಲ್ಲ. ಯಾರು ನಮ್ಮ ರಾಜ್ಯದಲ್ಲಿ 28 ಸೀಟು ಡಿ.ಕೆ. ಸುರೇಶ್ ಒಬ್ರು ಗೆದ್ದಿದ್ರು. ಅವ್ರು ಬಿಟ್ರೆ ಇನ್ಯಾರು ಗೆದ್ದಿರ್ಲಿಲ್ಲ. ಒಬ್ಬ MP ಏನಾರು ಧ್ವನಿ ಎತ್ತಿದ್ರೇನ್ರಿ? 14 ಜನ ಕ್ಯಾಂಡಿಡೇಟ್ಗಳನ್ನ ಬಿಜೆಪಿಯವರು ಸೋಲ್ತೀವಿ ಅಂತ ಅವರ ಸರ್ವೆ ಬಂದ್ಬಿಡ್ತಂತೆ. 14 ಜನ ನಿಮ್ಮಲ್ಲೂ ಸೇರಿ ಸೋಲ್ತೀವಿ ಅಂತೇಳಿ ಟಿಕೆಟ್ ಅನ್ನ ತಪ್ಪಿಸ್ಬಿಟ್ರು. ಯಾಕೆ ತಪ್ಪಿಸಿದ್ರು? ನಿಮ್ ಕ್ಯಾಂಡಿಡೇಟ್ ಬಹಳ ಒಳ್ಳೆ ಕ್ಯಾಂಡಿಡೇಟ್ಗಳು ತಾನೆ, ಬಹಳ ಹೋರಾಟ ಮಾಡೋರು ತಾನೆ, ಜನರನ್ನಾಗಿ ಇದ್ದಿರ್ತಾನೆ. 14 ಜನ ಪ್ರತಾಪ್ ಸಿಂಹ ಗೋವಿಂದ ಗೋವಿಂದ, ಸದಾನಂದ ಗೌಡ ಗೋವಿಂದ ಗೋವಿಂದ, ಶೋಭಕ್ಕ ನೀನು ಹೊರಗಡೆ ಹೋಗವ್ವ ಅಂತ ಗೋವಿಂದ ಅಂತ ಕಳಿಸ್ಬಿಟ್ರು. ಎಲ್ಲರಿಗೂ ಕೂಡ ಕಳಿಸ್ಬಿಟ್ರು. ಆ ನಮ್ಮ ಪಕ್ಷದ ಅಧ್ಯಕ್ಷ ಆಗಿದ್ದ ಬಿಜೆಪಿಗೆ, ನಾನು ಕಾಂಗ್ರೆಸ್ ಅಧ್ಯಕ್ಷ. ಇವರು ಯಾರು? ಕಟೀಲ್ ಅವರು ಬಿಜೆಪಿ ಅಧ್ಯಕ್ಷ. ಅವರು 4 ವರ್ಷ ಅಧ್ಯಕ್ಷ. ಅವನಿಗೆ ಟಿಕೆಟ್ ಇಲ್ಲ. ಯಾಕೆ ಟಿಕೆಟ್ ಇಲ್ಲ? ಅನಂತ್ ಕುಮಾರ್ ಹೆಗಡೆ ಮಿನಿಸ್ಟರ್ ಆಗಿದ್ದವನು, ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತಿದ್ದ. ಅವ್ರಿಗೂ ಟಿಕೆಟ್ ಇಲ್ಲ. ಆ ನಾರಾಯಣ ಸ್ವಾಮಿ ಅಂತ ಒಬ್ಬ ಮಂತ್ರಿ ಆಗಿದ್ದ, ಅವನಿಗೂ ಟಿಕೆಟ್ ಇಲ್ಲ. ಕೋಲಾರಲ್ಲಿ ಟಿಕೆಟ್ ಇಲ್ಲ. ಈಶ್ವರಪ್ಪ ಬಿಡಿ, ಅವನ್ನ ದೇವರೇ ಕಾಪಾಡಬೇಕು. ಈ ಬಿಡಿ ಆ ಸುದ್ದಿ, ಈಶ್ವರಪ್ಪ ಸುದ್ದಿ ಮಾತಾಡೋದು ಬೇಡ. ಯಾಕೆ? ಅವರ ಪಾರ್ಟಿ ಕ್ಯಾಂಡಿಡೇಟ್ ಗೆಲ್ಲುವುದಿಲ್ಲ. ಇವತ್ತು ನಾ ಹೇಳ್ತಾ ಇದ್ದೀನಲ್ಲ, ಕಾಂಗ್ರೆಸ್ ಪಕ್ಷ ಎಲ್ಲ ಸಮುದಾಯಕ್ಕೂ ಇವತ್ತು ಸಮಾನತೆಯಿಂದ ನಾವು ಟಿಕೆಟ್ ಹಂಚಿದ್ದೇವೆ. ಸಮಾನತೆಯಿಂದ ಇವ್ರು ಮಾತಾಡ್ತಾರಲ್ಲ, ಹಿಂದೆ ನಮ್ಮ ಪಾರ್ಟಿಯಿಂದ 4-5 ಜನ ಕುರುಬರು ಹೊಂಟೋದ್ರು MLAಗಳು. ಈಗ ಯಾಕೆ ಒಬ್ರಿಗೂ ಕೊಡ್ಲಿಲ್ಲ ಅಂತ ಅಂದ್ರೆ, ಹಿಂದುಳು ವರ್ಗದವ್ರಿಗೆ ನಂಬಿಕೆ ಇಲ್ಲ, ಪರಿಶಿಷ್ಟ ಜಾತಿ ಬಗ್ಗೆ ನಂಬಿಕೆ ಇಲ್ಲ, ಅಲ್ಪಸಂಖ್ಯಾತರ ಬಗ್ಗೆ ನಂಬಿಕೆ ಇಲ್ಲ. ಯಾರು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.